ಯಾವಾಗ ಇದಾಗ್ತದಲ್ಲ ಈ ಮರೆ ಒಂದು ಓನರ ಮಾಡಕ್ ಯಾಕಲ್ಲ ಎಷ್ಟೊತ್ತು ಎಲ್ಲಿ ಹೋಗಿದ್ದಿಲ್ಲ ಮರ್ಯ? ಸಾರಿ ಮಗ, ಅಸೈನ್ಮೆಂಟ್ ಬರಾಕತ್ತಿದ್ದೆ, ಲೇಟ್ ಆಗ್ಬಿಡ್ತು. ಕಾಲೇಜ್ ಟಾಪರ್ ಎಂತ ಮಾಡಕ್ ಹೇಳದ ಏನ್ ಹೊಡ್ಕೊಳಕತ್ತಿದ್ದೆ? ಏನ ಅಡ್ಡಿ ಮಕ್ಕಳ ನೀವೇ ಹಂಗ ಹೊಡ್ಕಲ್ಲ ಹಂಗ ಬಂದ ಬಿಟ್ಟಿರಿ. ಮಾಡಿದ್ರೆ ಇವಾಗಲ್ಲ ಮರ ಏನು ನಾನ ಮಾಡಿಲ್ಲ. ಫಸ್ಟ್ ಕ್ಲಾಸ್ ಹೊಡೆದಾರ ಲೇ ಮರಿಯ. ಬಿಡಲಿ ಮರ್ಯ, ನಾನು ಮಾಡಿಲ್ಲ. ಕ್ಲಾಸಿಗೆ ಹೋದ್ರಂತೂ ಸರಿಯಾಗಿ ಹರಸ್ತಾರ. ಇಲ್ಲೇ ಕುತ್ಕೊಳ್ಳೋಣ, ಒಳ್ಳೆ ಫಿಗರ್ ಬರ್ತಾವ ನೋಡ್ಕೊಂಡ್ ಕರೆಕ್ಟ್ ಐತಿ. ಏನ್ರಪ್ಪ ತುಂಬ ಶಾಲೆಗೆ ಹೊಂಟೀರಿ? ಇಲ್ಲ ಹಂಗ ನೋಡಿ ಹೊಂಟೆ. ಹಂಗ ನೋಡಿ ಹೊಂಟೀರಿ? ಅಲ್ಲಿ ಫೋನ್ ಕೊಡ್ತಾರಂತ ಕರ್ಗೆ ಕೂತ ಬರಂಬ. ನಾನು ಎಷ್ಟೇ ಕುಂತು ಬರೀ ಬಾ ಇಲ್ಲ ಮಾಡಿದ್ವಿ. ಬಸ್ ಬರೋದು ತಡ ಇತ್ತಮ್ಮ. ನಾವೊಂದು ಪ್ರಶ್ನೆ ಕೇಳ್ತಾ ಹೇಳ್ತೀನಿ. ಏನೋ ಮರಿಯ ಅಂತ ನಗಲಿ ಹೇಳ್ತಾನ. ಅಜ್ಜ ಸುಮ್ಮನಿದ್ರು ಮರಿಯ. ಅಡಿಲಿ ಹಿರಿಯರ ಮಾತು ಕೇಳಂಗ್ ನೀನ್ ಹೇಳ್ತಾರ. ಎಲ್ಲಿ ಹೊಂಟೀರಿ ಅಮ್ಮ? ಕಾಲೇಜಿಗೆ ಕಟಮಗಳು ನೋಡಕ್ ಹೊಂಟೇವಿ. ಏನು ಕಾಲೇಜಿಗೆ ಹೊಂಟ ಓದಾಕ? ಓದಾಕ ಯಾಕೆ ಓದ್ಬೇಕು? ಯಾಕೆ ಓದ್ಬೇಕು? ಮಣ್ ತಿನ್ನಾಕ, ಎಕ್ಸಾಮ್ನ ಪಾಸ್ ಆಗಾಕ. ಯಾಕೆ ಪಾಸ್ ಆಗ್ಬೇಕು? ಪಾಸ್ ಆಗ್ಲಿಲ್ಲ ಅಂದ್ರೆ ಕೆಲ್ಸ ಯಾರು ಕೊಡ್ತಾರಪ್ಪ? ಕೆಲ್ಸ ಯಾಕೆ ತಗೋಬೇಕಪ್ಪ? ದುಡ್ಡು ಮಾಡಾಕ ಓ ಮರಿಯ. ದುಡ್ಡು ಯಾಕೆ ಮಾಡ್ಬೇಕ? ಅದೆಲ್ಲ ನಿಂಗೆ ಯಾಕೆ ಬೇಕ ಮರ್ಯ? ದುಡ್ಡು ಬದುಕಬೇಕು. ಯಾಕೆ ಬದುಕ್ಬೇಕ? ಹಾಗ ನಿಮ್ಮ ಸುಮ್ಮನೆ ಬರ್ಕೊಂತೇವೆ. ಇನ್ನೊಂದು ಪ್ರಶ್ನೆ ಕೇಳ ನೋಡ. ನಮ್ಮ ಹುಡುಗ ಮತ್ತೆ ತಲೆ ಹಾಕಿ ಕೂತಾರ. ಹ್ಞೂ ಅಂದ್ರೆ ನೀನ್ ಇಡಲಿಗ ಅವ್ರನ್ನ. ಬರ್ಲಿ ಮರ್ಯ, ಇವಂದೆಲ್ಲ ಎತ್ತಿ ತೊಳರಾಡಿ. ಏನಪ್ಪ ಇವಕ್ಕ ಹುಡುಗರು ನಾವ್ ಹೇಳಿದ್ದೆಲ್ಲ ಅರ್ಥ ಆಗೋದಿಲ್ಲ ಇವಕ್ಕ. ಇವ್ರಿಗೆ ಅರ್ಥ ಆಗ್ಬೇಕಾದ್ರೆ ಇವ್ರಿಗೆ ತಿಳಿಬೇಕು. ಜೀವನ ಕಲಿಸ್ತತಿ ಅಜ್ಜ. ಇವತ್ತಿಲ್ಲ ನಾಳೆ ಕಲಿಸ್ತತಿ. ಮುಂದ್ ಬಂದ್ ಮಂಡಿ ಊರ್ತಾರ ನೋಡ್ತಿರೋರು. ಏನ ಕಲಿಸ್ತಾರ? ಈ ವಯಸ್ಸೇ ಹಾಗೆ, ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳದೆ ತನಗಿಷ್ಟ ಬಂದಂತೆ ತಾ ಮಾಡಿದ್ದೇ ಸರಿ ಅನಿಸುವಂತಹದ್ದು. ಅದರಲ್ಲೂ ಮನೆ ಕಡೆ ಸ್ವಲ್ಪ ಉತ್ತಮವಾಗಿದ್ದರೆ ಸಾಕು, ಆತನ ಖರ್ಚುಗಳು ಪುಂಡಾಟಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ತನ್ನ ಅಪ್ಪನ ಬಳಿ ದುಡ್ಡಿದೆ ಅನ್ನೋ ಅಹಂಕಾರನೋ, ನಾ ಏನೇ ಮಾಡಿದರೂ ಸರಿ ಅನ್ನೋ ದುರಹಂಕಾರನೋ ಅವನಿಗೆ ತಿಳಿಯದ ಹಾಗೆ ಅವನಲ್ಲೇ ನೆಲೆಸಿರುತ್ತೆ. ಅವನ ಅಹಂಕಾರ ಇನ್ನೂ ಸ್ವಲ್ಪ ಹೆಚ್ಚು ಮಾಡೋಕ್ಕೆ ಅವನ ಹಿಂದೆ ಕೆಲವು ಜನರು ಓಡಾಡ್ತಾ ಇರ್ತಾರೆ. ಅದು ಕ್ರಮೇಣವಾಗಿ ಫ್ರೆಂಡ್ಶಿಪ್ಗೆ ತಿರುಗುತ್ತೆ. ತದನಂತರ ಕಾಲೇಜ್ಗೆ ಗ್ಯಾಂಗ್ ಅಂತ ಒಂದು ರೂಪವಾಗುತ್ತೆ. ಅಲ್ಲಿಂದ ಶುರುವಾಗೋದು ನೋಡ್ರಿ. ಕಾಲೇಜ್ನಲ್ಲಿ ನಾನು ಫೇಮಸ್ ಆಗಬೇಕು ಅನ್ನೋದು, ಅದಕ್ಕೋಸ್ಕರ ಗ್ಯಾಂಗ್ ಕಟ್ಕೊಂಡು ಕಾಲೇಜ್ ಕ್ಯಾಂಪಸ್ನ ಸುತ್ತಾಡೋದು. ಕ್ಲಾಸ್ ಇದ್ದರೂ ಕ್ಲಾಸ್ ಒಳಗೆ ಹೋಗದೆ ಕ್ಲಾಸ್ ಹೊರಗೆ ನಿಂತು ನಾವು ದೊಡ್ಡ ಪುಡಂಗ ಅನ್ನೋ ಥರ ಪೋಸ್ ಕೊಡೋದು. ಇದೆಲ್ಲ ಮುಗಿದ್ಮೇಲೆ ಒಂದಿನ ಬರುತ್ತೆ. ಆಗ ಅವನಿಗೆ ತಿಳಿಯೋದು, ಫೇಮಸ್ ಆಗೋದು, ಗ್ಯಾಂಗ್ ಕಟ್ಕೊಂಡು ತಿರುಗೋದು, ಪೋಸ್ ಕೊಡೋದು ಇದೆಲ್ಲ ಎಕ್ಸಾಮಿಗೆ ಕೊಡೋದಿಲ್ಲ. ಜೀವನ ನಡೆಸೋಕ್ಕೆ ಇದ್ಯಾವುದು ಉಪಯೋಗಕ್ಕೂ ಬರೋದಿಲ್ಲ ಅನ್ನೋದು. ಆದರೆ ಜೀವನ ನಾವು ಅಂದುಕೊಂಡಾಗೆ ಯಾವತ್ತೂ ನಡೆಯೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಎಲ್ಲವನ್ನು ಕಳೆದುಕೊಟ್ಟು ಬರಿಗೈಯಲ್ಲಿ ನಿಲ್ಲಿಸಿಬಿಡುತ್ತೆ. ಹಾಯ್ ಮಗ.
ಏನ್ ಸಮಾಚಾರ ಮಗ, ಏನ್ ಮಾಡ್ಕೊಂಡಿದೀವಿ? ಏನಿಲ್ಲ ಮಗ, ಇವಾಗ ಸದ್ಯ ಮನ್ಯಾಗ ಇದ್ದೀನಿ, ಟ್ರೈ ಮಾಡ್ಬೇಕು ಎಷ್ಟು ಏನಾರ. ಹೌದಾ? ಏನ್ ಮಗ, ನಿಮ್ ಗ್ರೂಪಲ್ಲಿ ಮನು ಅಂತ ಇದ್ನಲ್ಲ, ಏನ್ ಮಾಡ್ತಾ ಇದ್ದಾನೆ? ಇಲ್ಲ ಮಗ, ಅವ್ನು ಸುದ್ದಿನ ಇಲ್ಲ, ಅದೇನ್ ಮಾಡ್ತಿದ್ದಾನು, ಎಲ್ಲಿದಾನು ಒಂದು ಗೊತ್ತಿಲ್ಲ. ಯಾಕೆ, ಏನಾಯ್ತು? ಇಲ್ಲ ಮಗ, ಅವ್ರ ಮನೇಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅವ್ರ ಅಪ್ಪ ಮಾಡಿದ ಸಾಲಕ್ಕೋಸ್ಕರ ಅವ್ನ ಆಸ್ತಿ ಅವ್ರ ಮನೆ ಎಲ್ಲ ಮಾರಾಟ ಮಾಡ್ಕೊಂಡು ಜಪ್ತಿ ಮಾಡ್ಕೊಂಡು ಹೋದ್ರು. ಈಗ ಅದೇ ಟೆನ್ಷನ್ ಅಲ್ಲಿ, ಅವ್ನು ಡಿಪ್ರೆಷನ್ ಅಲ್ಲಿ ಇದಾನ. ಅದು ಏನ್ ಮಾಡ್ತಿದ್ದಾನೋ, ಅದು ಎಲ್ಲಿದಾನೋ ಒಂದೂ ಗೊತ್ತಿಲ್ಲ ಇವಾಗ. ಅಲ್ಲ ಮಗ, ನಿಮ್ ಫ್ರೆಂಡ್ಸ್ ಯಾರೋ ಸೇರಿ ಏನಾರು ಹೆಲ್ಪ್ ಮಾಡೋಕೆ ಬೇಡ? ನಾವು ತುಂಬಾ ಟ್ರೈ ಮಾಡಿದ್ವಿ ಮಗ, ಸಿಗ್ಲೇ ಇಲ್ಲ. ಅಲ್ಲ ಮಗ, ಅವ್ನು ಹುಡುಗಿ ಇದ್ದಲ್ಲ, ಅವಳನ್ನಾದ್ರೂ ಕೇಳಬೇಕು, ಏನಾರು ಗೊತ್ತಾಗಿತ್ತ? ಇಂಥ ಮೂಮೆಂಟ್ ಅಲ್ಲಿ ಎಲ್ಲ ಯಾವಾಗಲ್ಲ ಮಗ. ದುಡ್ಡಿದ್ರೆ ಸಂಬಂಧಿಕರು, ಲವರ್ ಆಗ್ಲಿ ಯಾರಾಗ್ಲಿ ಚೆನ್ನಾಗಿರ್ತಾರೆ. ದುಡ್ಡಿಲ್ಲ ಅಂದ್ರೆ ಅವ್ನು ಯಾವನಂತಾನೆ ನೋಡಲ್ಲ. ಅರ್ಥ ಮಾಡ್ಬೇಕು. ಈಗ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಈಗ ನಾವು ಅದೇ ಕೆಲಸ ಮಾಡಿದ್ರೆ ಪರಿಸ್ಥಿತಿ ಅರ್ಥನೇ ಇರಲ್ಲ. ಅದು ಏನಾಗುತ್ತೋ ಆಗ್ಲಿ, ಅವ್ನ ಮನ ಪರಿವರ್ತನೆ ಮಾಡ್ಬೇಕು ಅಂದ್ರೆ ಅದು ನಮ್ಮಿಂದನೂ ಸಾಧ್ಯ, ಬಿಟ್ರೆ ಯಾರಿಂದನೂ ಸಾಧ್ಯ ಇಲ್ಲ. ಹೋಗೋಣ ನಡ್ರಿ, ಅವ್ನು ಎಲ್ಲಿದಾನೋ ನೋಡೋಣ, ಹುಡ್ಕೋಣ. ಹಾ ಮಗ, ಅದೇನಾಗುತ್ತಾ ಆಗ್ಲಿ, ನಾನು ನಿಮ್ ಜೊತೆನೇ ಇರ್ತೇನೆ, ಬನ್ನಿ ಹೋಗೋಣ. ಬಂಧನವಿಲ್ಲದೆ ಬೆರುವುದೇ ಸ್ನೇಹ, ನೋವಲು ನಗುವಲು ಜೊತೆಗಿರುವುದೇ ಸ್ನೇಹ. ಬಿಡು ನೀ ನಿನ್ನಯ ಲಾಭದ ಮೋಹ, ಸ್ವಾರ್ಥವನೆಂದಿಗೂ ನಂಬದು ಸ್ನೇಹ. ನಾನು ಓದಿದ್ದೀನಿ, ಹಣ ಆಸ್ತಿ ಇದೆ, ಅದು ಅಹಂಕಾರ ಬಿಟ್ಬಿಡಿ. ಬದುಕು ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗಬಹುದು. ಯಾಕಂದರೆ ಯಾವುದೂ ಶಾಶ್ವತ ಅಲ್ಲ. ಏನಾದ್ರು ಕೆಲಸ ಇದೆ ನಿಮ್ಮಂತ ಓಡಾಡಿ ಕೆಲಸ ಕೊಟ್ಟು ನಾವು ಮನಿ ಮಠ ಮಾರ್ಕೋಬೇಕಾಗಿತ್ತು. ನಡಿಯಲೇ. ಎಲ್ಲಿಂದ ಬರ್ತಾರೋ ಇಂಥ ಓಡಾಳ ಮಕ್ಕಳು? ನೀವೇ ಹೇಳಿದ್ರಲ್ಲ, ಕಷ್ಟಪಟ್ಟು ದುಡಿಯೋದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಂತ. ಆ ನಿಮ್ಮ ಶ್ರಮಕ್ಕೆ ನಿಜವಾದ ಫಲ ಸಿಗಬೇಕು ಅಂದರೆ ಅನಾಥರು, ಅಸಹಾಯಕರು, ಅಂಧರಿಗೆ ನೀವು ತಿನ್ನೋದ್ರಲ್ಲಿ ಎತ್ತಿದ್ದು ಕೊಟ್ಟು ತಿನ್ನಿ. ದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅಂತಾರೆ. ಅನ್ನದಾನ ಮಾಡಿ ಪುಣ್ಯ ಸಂಪಾದನೆ ಮಾಡಿ. ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆಗೆ ಇದೇ ಉತ್ತರ. ನಿಮಗಿನ್ನೂ ಅರ್ಥ ಆಗಬೇಕು ಅಂದರೆ ಈ ಭಾವಚಿತ್ರ ನೋಡಿ. ಎಲ್ಲರ ಮನೆ ಮನಗಳಲ್ಲಿ ಪರಮಾತ್ಮನಂತೆ ರಾರಾಜಿಸುತ್ತಿರುವ ಇವರನ್ನು ನೋಡಿ ಕಲೀರಿ. ಬದುಕಿದ್ದು ಸಾಯೋದಕ್ಕಿಂತ ಸತ್ಮೇಲೂ ಬದುಕೋ ದಾರಿ ಹುಡುಕಿ. ಚಿಂತೆ ಮಾಡಬೇಡಿ. ಅಹಂಕಾರ ಜ್ಞಾನವನ್ನು ತಿಂದರೆ ಚಿಂತೆ ಆಯಸ್ಸನ್ನು ತಿನ್ನುತ್ತೆ.